ಈ ವೈರಲ್ ವಿಡಿಯೋ ಹಿಂದಿನ ಕತೆ ಬಗ್ಗೆ ಗೊತ್ತಾ? ಹೇಳ್ತೀನಿ ಬರ್ರಿ. ಸೊ ಹೇ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಆಲ್ರೆಡಿ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ ಗೊತ್ತಾಗ್ತಿರ್ಬೋದು ನಿಮಗೆ. ಅಮ್ಮನನ್ನು ಕಳೆದುಕೊಂಡ ಕೋತಿ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದರ ಅಸಲಿ ಕತೆ ಬಗ್ಗೆ ಹೇಳ್ತೀನಿ ಕೇಳ್ರಿ. ಇದು ಒಂದು ಜಪಾನಿನ ಮೃಗಾಲಯದಲ್ಲಿ ಕಂಡು ಬಂದ ಒಂದು ದೃಶ್ಯ. ಈ ಕೋತಿ ಮರಿ ಹೆಸರು ಪಂಚ್ ಅಂತ. ಕೋತಿಗಳಲ್ಲಿ ಒಂದು ಸಾಮಾನ್ಯ ಗುಣವಿದೆ. ಕೋತಿ ಮರಿ ಸಾಮಾನ್ಯವಾಗಿ ವಿಶೇಷ ಚೇತನರಾಗಿ ಹುಟ್ಟಿದರೆ ಅಥವಾ ವೀಕ್ ಆಗಿ ಹುಟ್ಟಿದರೆ ತಾಯಿ ಕೂಡ ಮರಿಯನ್ನು ದೂರ ಮಾಡುತ್ತಾರೆ. ಇಲ್ಲಿ ಕೂಡ ಅದೇ ಆಗಿದ್ದು, ತಾಯಿಯೇ ತನ್ನ ಮರಿಯನ್ನು ದೂರ ಮಾಡುತ್ತಿದ್ದು. ಮರಿ ಎಷ್ಟೇ ಸಲ ತಾಯಿ ಹತ್ರ ಹೋದ್ರೂ ಕೂಡ ತಾಯಿ ಅದನ್ನು ದೂಡ್ತಾ ಇದೆ. ಹೀಗಿರುವಾಗ ಮೃಗಾಲಯದ ಸಿಬ್ಬಂದಿ ಒಬ್ಬ ಆ ಮರಿ ಕೋತಿಗೆ ಒಂದು ಗೊಂಬೆಯನ್ನು ಕೊಡುತ್ತಾರೆ. ಆ ಗೊಂಬೆಯನ್ನೇ ಆ ಕೋತಿ ಮರಿ ತಾಯಿಯ ರೀತಿ ನೋಡೋಕೆ ಶುರು ಮಾಡುತ್ತೆ. ಎಲ್ಲೇ ಹೋದ್ರೂ ಕೂಡ ಆ ಗೊಂಬೆಯನ್ನೇ ಹಿಡಿದುಕೊಂಡು ಹೋಗುತ್ತೆ. ಆ ಗೊಂಬೆಯನ್ನೇ ಪ್ರೀತಿ ಮಾಡಕ್ ಶುರು ಮಾಡುತ್ತೆ. ಪ್ರೀತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಒಂದು ಬಳಗ ನಮ್ಮನ್ನು ದೂರ ಮಾಡಿಬಿಟ್ರೆ ಎಂತ ಪರಿಸ್ಥಿತಿ ಆಗುತ್ತೆ ಅಲ್ವಾ? ಅದು ವ್ಯಕ್ತಿನೇ ಆಗಿರ್ಲಿ, ಪ್ರಾಣಿನೇ ಆಗಿರ್ಲಿ. ಅದರಲ್ಲೂ ಪ್ರಾಣಿಗಳಲ್ಲೂ ಇಂಥ ಗುಣ ಇದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಚಾರ. ತಾಯಿಯ ಮಡಿಲು ಸಿಗದ ಆ ಕೋತಿ ಮರಿಗೆ ಆ ಬೊಂಬೆಯೇ ಎಲ್ಲ.